ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏನು ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಸ್ವತಃ SP ಆದಂಥ ಉಮಾ ಪ್ರಶಾಂತ್ ಮೇಡಮ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ಘಟನೆ ಎಷ್ಟೊತ್ತಿಗೆ ಆಯಿತು, ಏನಾಯಿತು, ಏನು? ನಿನ್ನೆ ಸುಮಾರು 9ರಿಂದ 9:15 ರಾತ್ರಿಯಲ್ಲಿ ಈ ಘಟನೆ ಆಗಿದೆ. ಈ ಪ್ರಕರಣದಲ್ಲಿ ಶಾದಿಲ್ ಅಂತ ಹೇಳಿ ಆರೋಪಿತವನ್ನು ಕರ್ಕೊಂಡು ಬಂದಿರ್ತಾರೆ ಠಾಣೆಗೆ. ಆವಾಗ ಅವನು ವಿಚಾರಣೆ ಮಾಡಬೇಕಾದ್ರೆ ವಿತಿನ್ 3 to 5 ಮಿನಿಟ್ಸಲ್ಲಿ ಸಡನ್ನಾಗಿ ಕೊಲಾಪ್ಸ್ ಆಗ್ತಾರೆ. ಆ ಕೊಲಾಪ್ಸ್ ಆದಮೇಲೆ ಆಸ್ಪತ್ರೆಗೆ ಕೂಡ ಅವರನ್ನು ಸೇರಿಸ್ತಾರೆ ಕರ್ಕೊಂಡೋಗಿ. ಅವರು ಅಲ್ಲಿನ ವೈದ್ಯರು ಎಲ್ಲವನ್ನು ಪರಿಶೀಲನೆ ಮಾಡಿದ ನಂತರ ಇವರು ಮೃತಪಟ್ಟಿರುವುದಾಗಿ ತಿಳಿಸಿರ್ತಾರೆ. ಅದಾದಮೇಲೆ ಈ ಥರ ಘಟನೆಗಳೆಲ್ಲ ನಡೆದಿದೆ. ಕುಟುಂಬಸ್ಥರು ಇವ್ರ ಆರೋಪ ಏನಿದೆ ಅಂದರೆ ಲಾಕಪ್ ಡೆತ್ ಆಗಿದೆ ಅನ್ನೋ ಒಂದು ಆರೋಪ ಇದೆ. ಅದಕ್ಕೇನು? ಅದೇ ಈಗಾಗಲೇ ಗೊತ್ತಿದ್ದಂಗೆ ನಾವು ಅವ್ರಿಗೆ CCTV ಫುಟೇಜಸ್ಸು ನೋಡಿದ್ದೇವೆ. ಅದನ್ನು ಅವರ ಮೃತರ ರಿಲೇಟಿವ್ಸು ಮತ್ತು ಅವರ ಸಂಬಂಧಿಕರಿಗೆ, ರಕ್ತ ಸಂಬಂಧಿಗಳಿಗೂ ಕೂಡ ತಿಳಿಸಿದ್ದೇವೆ. ಅವ್ರಿಗೆ ಕೂಡ ಗೊತ್ತಿದೆ ಏನಾಗಿದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದ್ರ ಬಗ್ಗೆ ಈಗಾಗಲೇ ನಾವು ಮೃತರ ತಂದೆಯವರು ಏನು ಕೊಟ್ಟಿದ್ದರು ಕಂಪ್ಲೇಂಟ್ನ, ಆದಮೇಲೆ UDR ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದೇವೆ. ಮೆಜಿಸ್ಟ್ರಿಯಲ್ ಎನ್ಕ್ವೈರಿ ಅವರ ಉಪಸ್ಥಿತಿಯಲ್ಲಿ, ಜುಡಿಷಿಯಲ್ ಆಫೀಸರ್ ಉಪಸ್ಥಿತಿಯಲ್ಲಿ ಮತ್ತು ಟೀಮ್ ಆಫ್ ಡಾಕ್ಟರ್ಸು ಕೂಡ ಇದ್ರ ಬಗ್ಗೆ ಎನ್ಕ್ವೆಸ್ಟ್ ಶವ ಪಂಚನಾಮವನ್ನು ಮಾಡಿಕೊಡ್ತಾರೆ. ಎಲ್ಲ ರೀತಿಯಾದಂತಹ ನಿಷ್ಪಕ್ಷಪಾತವಾದ ತನಿಖೆ ನಡೀತದೆ. ಸೊ ತನಿಖೆಯಲ್ಲಿರೋದ್ರಿಂದ ಅದರಲ್ಲಿ ತನಿಖೆಯಿಂದ ಏನು ಹೊರ ಬರ್ತದೆ ನೋಡಿ. ಈ ಗಾಡಿಯಲ್ಲಿದೆ ಮೇಡಮ್, ಎಷ್ಟೊತ್ತಿಗೆ ಅದನ್ನ ಪೋಷಕರಿಗೆ ಈಗ ಇನ್ಕ್ವೆಸ್ಟ್ ಶವ ಪಂಚನಾಮ ಆದ ತಕ್ಷಣ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ಅವರ ಪೋಷಕರ ವಶಕ್ಕೆ ಕೊಡಲಾಗ್ತದೆ. ಪರಿಸ್ಥಿತಿ, ವಾತಾವರಣ ಯಾವ ರೀತಿ ಇದೆ? ಪರಿಸ್ಥಿತಿ ಸಂಪೂರ್ಣವಾಗಿ ಶಾಂತ ರೀತಿಯಿಂದ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ. ನಿನ್ನೆ ಸುಮಾರು 9ರಿಂದ 9:15 ರಾತ್ರಿಯಲ್ಲಿ ಈ ಘಟನೆ ಆಗಿದೆ. ಈ ಪ್ರಕರಣದಲ್ಲಿ ಶಾದಿಲ್ ಅಂತ ಹೇಳಿ ಆರೋಪಿತವನ್ನು ಕರ್ಕೊಂಡು ಬಂದಿರ್ತಾರೆ ಠಾಣೆಗೆ. ಆವಾಗ ಅವನು ವಿಚಾರಣೆ ಮಾಡಬೇಕಾದ್ರೆ ವಿತಿನ್ 3 to 5 ಮಿನಿಟ್ಸಲ್ಲಿ ಸಡನ್ನಾಗಿ ಕೊಲಾಪ್ಸ್ ಆಗ್ತಾರೆ. ಆ ಕೊಲಾಪ್ಸ್ ಆದಮೇಲೆ ಆಸ್ಪತ್ರೆಗೆ ಕೂಡ ಅವರನ್ನು ಸೇರಿಸ್ತಾರೆ ಕರ್ಕೊಂಡೋಗಿ. ಅವರು ಅಲ್ಲಿನ ವೈದ್ಯರು ಎಲ್ಲವನ್ನು ಪರಿಶೀಲನೆ ಮಾಡಿದ ನಂತರ ಇವರು ಮೃತಪಟ್ಟಿರುವುದಾಗಿ ತಿಳಿಸಿರ್ತಾರೆ. ಅದಾದಮೇಲೆ ಈ ಥರ ಘಟನೆಗಳೆಲ್ಲ ನಡೆದಿದೆ. ಕುಟುಂಬಸ್ಥರು ಇವ್ರ ಆರೋಪ ಏನಿದೆ ಅಂದರೆ ಲಾಕಪ್ ಡೆತ್ ಆಗಿದೆ ಅನ್ನೋ ಒಂದು ಆರೋಪ ಇದೆ. ಅದಕ್ಕೇನು? ಅದೇ ಈಗಾಗಲೇ ಗೊತ್ತಿದ್ದಂಗೆ ನಾವು ಅವ್ರಿಗೆ CCTV ಫುಟೇಜಸ್ಸು ನೋಡಿದ್ದೇವೆ. ಅದನ್ನು ಅವರ ಮೃತರ ರಿಲೇಟಿವ್ಸು ಮತ್ತು ಅವರ ಸಂಬಂಧಿಕರಿಗೆ, ರಕ್ತ ಸಂಬಂಧಿಗಳಿಗೂ ಕೂಡ ತಿಳಿಸಿದ್ದೇವೆ. ಅವ್ರಿಗೆ ಕೂಡ ಗೊತ್ತಿದೆ ಏನಾಗಿದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದ್ರ ಬಗ್ಗೆ ಈಗಾಗಲೇ ನಾವು ಮೃತರ ತಂದೆಯವರು ಏನು ಕೊಟ್ಟಿದ್ದರು ಕಂಪ್ಲೇಂಟ್ನ, ಆದಮೇಲೆ UDR ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದೇವೆ. ಮೆಜಿಸ್ಟ್ರಿಯಲ್ ಎನ್ಕ್ವೈರಿ ಅವರ ಉಪಸ್ಥಿತಿಯಲ್ಲಿ, ಜುಡಿಷಿಯಲ್ ಆಫೀಸರ್ ಉಪಸ್ಥಿತಿಯಲ್ಲಿ ಮತ್ತು ಟೀಮ್ ಆಫ್ ಡಾಕ್ಟರ್ಸು ಕೂಡ ಇದ್ರ ಬಗ್ಗೆ ಎನ್ಕ್ವೆಸ್ಟ್ ಶವ ಪಂಚನಾಮವನ್ನು ಮಾಡಿಕೊಡ್ತಾರೆ. ಎಲ್ಲ ರೀತಿಯಾದಂತಹ ನಿಷ್ಪಕ್ಷಪಾತವಾದ ತನಿಖೆ ನಡೀತದೆ. ಸೊ ತನಿಖೆಯಲ್ಲಿರೋದ್ರಿಂದ ಅದರಲ್ಲಿ ತನಿಖೆಯಿಂದ ಏನು ಹೊರ ಬರ್ತದೆ ನೋಡಿ. ಈ ಗಾಡಿಯಲ್ಲಿದೆ ಮೇಡಮ್, ಎಷ್ಟೊತ್ತಿಗೆ ಅದನ್ನ ಪೋಷಕರಿಗೆ ಈಗ ಇನ್ಕ್ವೆಸ್ಟ್ ಶವ ಪಂಚನಾಮ ಆದ ತಕ್ಷಣ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ಅವರ ಪೋಷಕರ ವಶಕ್ಕೆ ಕೊಡಲಾಗ್ತದೆ. ಪರಿಸ್ಥಿತಿ, ವಾತಾವರಣ ಯಾವ ರೀತಿ ಇದೆ? ಪರಿಸ್ಥಿತಿ ಸಂಪೂರ್ಣವಾಗಿ ಶಾಂತ ರೀತಿಯಿಂದ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ. ಥ್ಯಾಂಕ್ ಯು. ಇದಿಷ್ಟು ಏನು ದಾವಣಗೆರೆ SP ಆಗಿರ್ತಕ್ಕಂಥ ಉಮಾ ಪ್ರಶಾಂತ್ ಅವರ ಮಾತಾಗಿರ್ತಕ್ಕಂಥದ್ದು. ಏನಂತ ಹೇಳಿದರೆ ಏನು ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಕಲ್ಲು ತೂರಾಟ ಕುರಿತಂತೆ ಎಲ್ಲ ಒಂದು ಪ್ರಕರಣಗಳನ್ನು ದಾಖಲಾಗಿದೆ. ಮತ್ತು ಏನು ಶವ ಪಂಚನಾಮೆ ನಂತರದಲ್ಲಿ ಅದನ್ನು ಪೊಲೀಸರ ವಶಕ್ಕೆ ನೀಡಲಾಗುತ್ತದೆ ಅಂತ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇವ್ ಜೊತೆ ಮಂಜಪ್ಪ HB, ವಿಸ್ತಾರ ನ್ಯೂಸ್, ದಾವಣಗೆರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.